ಸದ್ಯದ ಮಟ್ಟಿಗೆ ನಮ್ಮ ರೈತರು ಏನಾಗ್ತದೆ ಅಂತ ಹೇಳಿದ್ರೆ ತುಂಬ ಲಾಂಗ್ ಟರ್ಮಲ್ಲಿ ಹೋಗ್ತಾ ಇದ್ದಾರೆ. ಆಗೋಸ್ಕರ ನಾವೇನು ಮಾಡ್ತೀವಿ, ನಮ್ಮ ಭೂವಿಕಾಸ ಫಾರ್ಮ್ ಆ್ಯಂಡ್ ನರ್ಸರಿಯಿಂದ ನಮ್ಮ ಅನುಭವದಿಂದ ನಾವು ಈಗ ದಾಲ್ಚಿನ್ನಿ ಸಸಿಯನ್ನು ನಾವು ಈಗ ತಂದಿದ್ದೀವಿ. ದಾಲ್ಚಿನ್ನಿ ಸಸಿಯಲ್ಲಿ ಏನಿದೆ ಅಂದರೆ ಇದರಲ್ಲಿ ಒಂದು 5 ವೆರೈಟಿಗಳು ಇದ್ದಾವೆ. ಒಂದು ಕೊಂಕಣ ತೇಜ ಇರ್ಬೋದು, YSD1 ಇರ್ಬೋದು, ನಿತ್ಯಶ್ರೀ, ನವ್ಯಶ್ರೀ, ಹಾಗೆ ಸಿಲ್ವನ್ ವೆರೈಟಿ ಅಂತ ಇದೆ. ಹಾಗೆ ಇದರಲ್ಲಿ 3 ಥರ ಗಿಡಗಳು ಬರ್ತವೆ. ಒಂದು ಸೀಡ್ ಪ್ಲ್ಯಾಂಟು, ಒಂದು ಕ್ಲೋನಿಂಗ್ ಪ್ಲ್ಯಾಂಟು, ಒಂದು ಗ್ರಾಫ್ಟೆಡ್ ಪ್ಲ್ಯಾಂಟು. ನಾವು ಭೂವಿಕಾಸ್ ಫಾರ್ಮ್ ಆ್ಯಂಡ್ ನರ್ಸರಿಯಿಂದ ನಾವು ಎಲ್ಲ ಕಡೆಯೂ ರಿಸರ್ಚ್ ಮಾಡಿ ಅದಾದಮೇಲೆ ಬಂದಂಥ ನಮ್ಮ ಅನುಭವಕ್ಕೆ ಬಂದಂಥದ್ದಂದರೆ ಈಗ ಬೀಜ ಸಸಿನೂ ಮತ್ತು ಕ್ಲೋನಿಂಗ್ ಸಸಿ ಇರ್ಬೋದು, ಗ್ರಾಫ್ಟಿಂಗ್ ಸಸಿ ಡಿಫ್ರೆನ್ಸ್ ಬೇರೆ ಬೇರೆ ಥರ ಇರ್ತದೆ ಹಾಗೂ ಇಳುವರಿ ಬೇರೆ ಬರ್ತದೆ. ಎಲ್ಲರೂ ಏನು ಮಾಡ್ತಾರೆ, ಈಗ ಇಲ್ಲ ನಮ್ಗೆ ಕಡಿಮೆ ರೇಟಿಗೆ ನಮ್ಗೆ ಬೀಜ ಸಸಿ ಸಿಗುತ್ತೆ, ಕ್ಲೋನಿಂಗ್ ಸಸಿ ಸ್ವಲ್ಪ ಕಡಿಮೆ ರೇಟ್ ಇರುತ್ತೆ, ಗ್ರಾಫ್ಟಿಂಗ್ ಯಾಕೆ ಮಾಡಬೇಕು ದಾಲ್ಚಿನ್ನಿ ಅಂತ ಒಂದು ಎಲ್ಲರೂ ಪ್ರಶ್ನೆ ಬರುತ್ತೆ. ಅದಕ್ಕೆ ಏನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ನಾವು ಯಾವ ರೀತಿಯಿಂದ ನಾವು ಗ್ರಾಫ್ಟಿಂಗ್ ಮಾಡ್ತಿದ್ದೀವಿ ಅಂದರೆ, ಇದೇನು ದಾಲ್ಚಿನ್ನಿ ಸಸಿ ಇದೆಯಲ್ಲ, ಇದು ತಳಗಡೆ ನಾವೇನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಒಂದು ಬಾಲಕಾಳ ಮೆಣಸು ಅನ್ನೋ ಒಂದು ಸಸಿ ಸಿಗುತ್ತೆ. ಅದಕ್ಕೆ ನಾವು ಕ್ಯೂಬಿನ್ ಅಂತ ಒಂದು ಪ್ಲ್ಯಾಂಟ್ ಇರುತ್ತೆ. ಆ ಪ್ಲ್ಯಾಂಟಿಗೆ ಇದನ್ನು ನಾವು ಗ್ರಾಫ್ಟಿಂಗ್ ಮಾಡೋದ್ರಿಂದ ಏನಾಗುತ್ತೆ, ಇದು ಸರಿಯಾಗಿ ಬುಷ್ ಬೆಳೆಯೋದು ಹಾಗೂ ಅತಿ ಚೆನ್ನಾಗಿ ಇಳುವರಿನೂ ಬರುತ್ತೆ. ಹಾಗೆ ನಾವು ನಾವೇನು ಗ್ರಾಫ್ಟಿಂಗ್ ಇದೇನು ನಾವು ಗ್ರಾಫ್ಟಿಂಗ್ ಸಸಿ ಇರುತ್ತಲ್ಲ, ಈ ಬ್ರಾಂಚಸ್ಸನ್ನು ನಾವು ಮುಂದೆ ಕಟಿಂಗ್ ಮಾಡಿದರೆ ಒಂದು ಒಳ್ಳೆ ತಿಳುವಾದ ನಮಗೆ ಬಾಕ್ಸ್ ಸಿಗುತ್ತೆ. ಹಾಗೆ ಒಳ್ಳೆ ಲೀಫ್ ಸ್ಮೆಲ್ ಇರುತ್ತೆ ಮತ್ತು ತುಂಬ ಇಳುವರಿಯಾದಂಥ ನಮಗೆ ಮಗು ಕೂಡ ಸಿಗುತ್ತೆ. ನಾವು ಭೂವಿಕಾಸ್ ಫಾರ್ಮ್ ಆ್ಯಂಡ್ ನರ್ಸರಿಯಿಂದ ಇದನ್ನೇ ಯಾಕೆ ನಾವು ಇದನ್ನು ದಾಲ್ಚಿನ್ನಿ ಆಯ್ಕೆ ಮಾಡಿದ್ವಿ ಅಂದರೆ, ಇದಕ್ಕೆ ಯಾವುದೇ ರೀತಿಯ ರೋಗ ಕಡಿಮೆ ಇರುತ್ತೆ. ಹಾಗೆ ಇದನ್ನು ಎಲ್ಲಿ ಬೇಕಾದ್ರೂ ಬೆಳಿಬೋದು. ಆದರೆ ಇದು ಒಂದು ಕಂಡೀಷನ್ ಏನಂದರೆ ಕ್ಲೈಮೆಟಿಕ್ ಕಂಡೀಷನ್ ಅನ್ನೋದು ಬರುತ್ತೆ. ಯಾಕಂದರೆ ಈಗ ನಮ್ಮ ರೈತರು ಹೆಚ್ಚಾಗಿ ಬೆಳೆಯೋರು ಎಂದರೆ ಒಂದು ಅಡಿಕೆ ಬೆಳೆಯಿರ್ಬೋದು, ಅಥವಾ ಮಹಾಗನಿ ಬೆಳೆದಿರ್ಬೋದು, ಅಥವಾ ತೆಂಗಿನ ಸಸಿ ಅಂತೆಲ್ಲ ಬೆಳೀತಾ ಇದ್ದಾರೆ. ಆ ತೆಂಗಿನ ಸಸಿ ಒಳಗಡೆ ಇದನ್ನು ಅಥವಾ ಮಹಾಗನಿ ಇರ್ಬೋದು ಅಥವಾ ಬೇರೆ ಬೇರೆ ನೀವು ಲಾಂಗ್ ಟರ್ಮ್ ಯಾವುದೇ ಬೆಳೆ ಆ ನಡುವೆ ಇದನ್ನು ಹಾಕೊಂಡಾಗ ಏನಾಗುತ್ತೆ, ನಿಮಗೆ ಒಂದು ಲಾಂಗ್ ಟರ್ಮ್ಗಿಂತ ಬೇಗ ಇನ್ಕಮ್ ಬರುತ್ತೆ ಮತ್ತು 2 ವರ್ಷಕ್ಕೆ ಇನ್ಕಮ್ ಬಂದೇ ಬರುತ್ತೆ. ಇನ್ನೊಂದು ಏನಂತ ಹೇಳಿದ್ರೆ, ಇನ್ನೊಂದು ಪ್ರಶ್ನೆ ಬರುತ್ತೆ, ಕ್ಲೈಮೆಟಿಕ್ ಕಂಡೀಷನ್ ಎಷ್ಟು ಇರಬೇಕು ಅಂತ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ನಾವೇನು ಮಾಡಿದ್ದೀವಿ ಅಂದರೆ, ಜನಕ್ಕೆ ಏನಂತೀವಿ, ಇದು ಒಂದೇ ಬೆಳೆ ಬೆಳೆಯೋಕ್ಕೆ ಬರಿಬೇಡಿ, ಬೇರೆ ಬೇರೆ ಯಾವುದಾದ್ರು ಒಂದು ಲಾಂಗ್ ಟರ್ಮ್ ಅಥವಾ ತೆಂಗು, ಅಡಿಕೆ ಈ ಥರ ಆಲ್ರೆಡಿ ನೀವು ಬೆಳೆದಿರ್ತೀರ ಅಥವಾ ಆಲ್ರೆಡಿ ಮುಂದೆ ಬೆಳೆಯೋದಿದ್ರೂ ಕೂಡ ಅದರ ಒಳಗಡೆ ಇದನ್ನು ಒಂದು ಉಪ ಬೆಳೆಯಾಗಿ ಬೆಳೆಸಿ. ಉಪ ಬೆಳೆಯಾಗಿ ಬೆಳೆಸೋದ್ರಿಂದ ಇನ್ನೊಂದು ಏನಾಗುತ್ತೆ ಅಂದರೆ, ಈಗ ನಾವೊಂದು ಉದಾಹರಣೆಗೆ ಒಂದು ಅಡಿಕೆ ಬೆಳಿತೀವಿ. ಒಂದು ಅಡಿಕೆ ಬೆಳೆ ಬೆಳಿಬೇಕಾದ್ರೆ ಮಿನಿಮಮ್ ಒಂದು 7 ವರ್ಷದಿಂದ 8 ವರ್ಷ ಬೇಕಾಗುತ್ತೆ. ಅಥವಾ ತೆಂಗಿರ್ಬೋದು 4ರಿಂದ 5 ವರ್ಷ ಆಗುತ್ತೆ. ಬಟ್ ಅದರ ಒಳಗಡೆನೇ ನಿಮ್ಗೆ ಇನ್ಕಮ್ ಬೇಕಂದರೆ ಇದು ದಾಲ್ಚಿನ್ನಿ. ನಮ್ಮ ಭೂವಿಕಾಸ್ ಫಾರ್ಮ್ ಆ್ಯಂಡ್ ನರ್ಸರಿಯಿಂದ ನಾವು ಗಿಡ ತೊಗೊಂಡ್ರೆ ನಿಮಗೇನು ನಮ್ಮಿಂದ ನಮಗೆ ಫೆಸಿಲಿಟಿ ಇರುತ್ತಂದರೆ, ನಾವು ಒಂದು ನಿಮಗೆ ಒಳ್ಳೆ ಗ್ರಾಫ್ಟೆಡ್ ಸಸಿ ಕೊಡ್ತೀವಿ, ಮತ್ತು ಅದರ ಬಗ್ಗೆ ನಾವೇ ಕನ್ಸಲ್ಟ್ ಕೊಡ್ತೀವಿ. ಮುಂದೆ ಅದರ ಬಗ್ಗೆ ನಾವು ಟ್ರೈನಿಂಗ್ ಕೊಡ್ತೀವಿ. ಹಾಗೆ 3 ತಿಂಗಳಿಗೊಮ್ಮೆ ಒಂದು ಕನ್ಸಲ್ಟ್ ಇರುತ್ತೆ, ಟ್ರಾನ್ಸ್ಪೋರ್ಟ್ ಇರುತ್ತೆ. ಹಾಗೆ 4ರಿಂದ 5 ಎಕರೆ ನೀವು ಮಾಡ್ತೀರಾ ಅಂದರೆ ನಾವೇ ಬಂದು ಸಸಿ ಹಾಕಿ ಕೂಡ ಕೊಟ್ಟಿರ್ತೀವಿ. ನಮ್ಮ ಲೇಬರ್ ಕಡೆಯಿಂದ ಫೆಸಿಲಿಟಿ ಇರುತ್ತೆ. ಮುಂದೆ ಈಗ ಕ್ವಶನ್ ಮಾರ್ಕ್ ಬರೋದು, ಮಾರ್ಕೆಟ್ ಹೆಂಗೆ ಅಂತ ಬರುತ್ತೆ. ಈಗ ದಾಲ್ಚಿನ್ನಿಯಲ್ಲಿ 3 ಥರ ಪ್ರಾಡಕ್ಟ್ ಬರ್ತವೆ. ಒಂದು ಬಾರ್ಕ್ ಇರ್ಬೋದು, ಒಂದು ಬೈಲೀಫ್ ಅಂತ ಇರುತ್ತೆ, ಒಂದು ಮೊಗ್ಗು ಅಂತ ಬರುತ್ತೆ. ಅದು ದಾಲ್ಚಿನ್ನಿ ಮೊಗ್ಗು ಅಂತ ಹೇಳ್ತಾರೆ. ಇದು ದಾಲ್ಚಿನ್ನಿ ಮೊಗ್ಗು ಬಂದು ಯಾವ ರೀತಿ ಇರುತ್ತೆ ಅಂದರೆ ಲವಂಗದ ಥರ ಇರುತ್ತೆ. ಇದರಲ್ಲಿ ಹೇಗೆ ನಾವು ಇನ್ಕಮ್ ಮಾಡ್ಬೋದು ಅಂತಂದರೆ, ಇದರಲ್ಲಿ ನಾವು ಸೀಡ್ ಪ್ಲ್ಯಾಂಟು ಅಥವಾ ನಾವು ಕ್ಲೋನಿಂಗ್ ಪ್ಲ್ಯಾಂಟ್ ತೊಗೊಂಡಾಗ ಏನಾಗಿರುತ್ತೆ, ನಿಮಗೆ ಸೀಡ್ ಪ್ಲ್ಯಾಂಟ್ ಆದಾಗ 2-3 ವರ್ಷಕ್ಕೆ ದೊಡ್ಡದಾಗಿ ಬೆಳೆಯುತ್ತೆ. ಬಟ್ ಬಾರ್ಕ್ ಥಿಕ್ನೆಸ್ ದಪ್ಪ ಇರುತ್ತೆ. ಅಥವಾ ನೀವು ಕ್ಲೋನಿಂಗ್ಸ್ ಆದರೆ ಉದ್ದಾಗ ಬೆಳೆದು ಅದು ಬ್ರಾಂಚಸ್ ಕಡಿಮೆ ಆಗಿಬಿಡ್ತವೆ. ಅಂದರೆ ತಳಗಡೆ ಸ್ಟೆಮ್ಸ್ ಇರಲ್ಲ, ಅದು ಉದ್ದಾಗಿ ಬೆಳೆದ್ಬಿಡುತ್ತೆ. ಅದಕ್ಕೆ ನಾವು ಅದು ಬೇಡವೇ ಬೇಡ ಅಂತೇಳಿ ನಾವು ಇದನ್ನು ಒಂದು ರಿಸರ್ಚ್ ಫೀಲ್ಡಲ್ಲಿ ಹೋಗಿ ನಾವು ಬಾಲಕಾಳ ಮೆಣಸನ್ನೇ ಬೇಕು ಅಂತೇಳಿ, ಯಾಕಂದರೆ ಇದು ಒಂದು ಕೂಡ ಒಂದು ಫೀಮೇಲ್ ಮೇಲ್ ಅಂತ ನಾವು ಇದನ್ನು ಗ್ರಾಫ್ಟಿಂಗ್ ಮಾಡಿಸಿದ್ದೀವಿ. ಕೆಲವೊಬ್ರು ಕ್ವಶನ್ ಹೇಳ್ತಾರೆ, ಫೀಮೇಲ್ ಮೇಲ್ ಯಾಕೆ ಮಾಡಬೇಕು, ಬೀಜ ಸಸಿಗೆ ಬರುತ್ತಲ್ಲ ಅಂತ. ಬಟ್ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ನಮಗೆ ಮೇನ್ ಇಂಪಾರ್ಟೆಂಟ್ ಅಂದರೆ ಇದಕ್ಕೆ ಸ್ಮೆಲ್ ಮೀನ್ಸ್, ಆಮೇಲೆ ಮೊಗ್ಗು ಅಥವಾ ನಮ್ಮ ಸೈಡ್ ಬ್ರಾಂಚಸ್ ಸಲುವಾಗಿ ಇದನ್ನು ನಾವು ಗ್ರಾಫ್ಟಿಂಗ್ ಮಾಡಿಸಿದ್ದೀವಿ. ಗ್ರಾಫ್ಟಿಂಗ್ ಮಾಡಿದ್ರೆ ಇದೇನಾಗುತ್ತೆ ಅಂದರೆ, ಸೀಡ್ ಪ್ಲ್ಯಾಂಟು ಗ್ರಾಫ್ಟಿಂಗ್ ಮಾಡೋಕ್ಕೆ ಏನಾಗುತ್ತೆ, ಇದು ಸ್ವಲ್ಪ ಗ್ರಾಫ್ಟಿಂಗು ಸ್ವಲ್ಪ ಭಾಳ ನಾಜೂಕಾಗಿರುತ್ತೆ. ಆಮೇಲೆ ಈ ನಾಜೂಕಾಗಿರೋದ್ರಿಂದ ನಾವೇನು ಮಾಡಬೇಕು, ಸ್ವಲ್ಪ ಕಾಸ್ಟ್ಲಿಯನ್ನು ಬೀಳುತ್ತೆ. ನಾವು ಒಂದು ಗಿಡಕ್ಕೆ ಇಷ್ಟೊಂದು ರೇಟ್ ಅಂತ ಮಾಡಿದ್ದೀವಿ. ಇನ್ನೊಂದು ಏನಂದರೆ, ಇದರಲ್ಲಿ 3 ಪ್ರಾಡಕ್ಟ್ಸ್ ಇರ್ತವೆ. ಒಂದು ಮೊಗ್ಗನ್ನು ಕೂಡ ನಾವು ಮಾರ್ಕೆಟ್ ಮಾಡ್ತಿದ್ದೀವಿ, ಬೈ ಲೀಫು, ಮತ್ತು ಇದು ನಾವು ಏನಂತೀವಲ್ಲ ಸ್ಟಮ್ಸ್,
ನಾವು ಸ್ಟಿಕ್ಸು ಅಂತ ನಾನು ಕರಿತೀವಿ. ನಾವು ಹೇಗೆ ನಾವು ಈ ಥರ ಮಾಡ್ತೀವಿ ಅಂದರೆ ಮಾರ್ಕೆಟಿಂಗ್ ಮಾಡ್ತೀವಿ ಅಂದರೆ ಜನಕ್ಕೆ ಇದನ್ನು ನಾವು ಮೊಗ್ಗನ್ನು ಇಯರ್ ಪೂರ್ತಿ ತೆಗಿತೀವಿ, ಲೀಫನ್ನು ಕೂಡ ಇಯರ್ಲಿ 1 ಟೈಮ್ ತೆಗಿತೀವಿ. ಹಾಗೆ ಏನು ಸ್ಟಮ್ಸ್ ಬರ್ತದ ನಾವು ಮೇ ತಿಂಗಳಲ್ಲಿ ಏನು ಮಾಡ್ತಿದ್ವಿ ಅಥವಾ ಮಾರ್ಚ್ ಯುಗಾದಿ ಆದಂಥ ಹೊಸ ವರ್ಷ ನಮ್ಮದೇನು ಹಿಂದೂ ಸಂಪ್ರದಾಯದಲ್ಲಿ ಬರುತ್ತಲ್ಲ ಆ ಟೈಮಲ್ಲಿ ಏನು ಮಾಡ್ತೀವಿ ಅಂದರೆ ಕಂಪ್ಲೀಟ್ ಒಂದ್ಸತಿ ನಾವು ಒಂದು ಹೈಟಲ್ಲಿ ನಾವು 3 ಫೀಟ್ ಅಷ್ಟು ಗಿಡ ಇಟ್ಟಿತ್ತು, ಉಳಿದಂಥ ಎಲ್ಲ ಬ್ರಾಂಚ್ಗಳನ್ನು ಕಟ್ ಮಾಡಿ ಅದರಿಂದ ನಾವು ಬಾರ್ಕ್ ಮಾಡಿ ಅದನ್ನು ನಾವು ಮಾರ್ಕೆಟ್ ನಾವೇ ತೊಗೋತೀವಿ. ಹಾಗೆ ಇದರ ರೇಟ್ ಹೆಂಗಿರುತ್ತೆ ಅಂದರೆ ರೇಟ್ ನಾವು ಅವತ್ತಿನ ರೇಟ್ ಹೆಂಗಿರುತ್ತೆ ಆ ಮಾರ್ಕೆಟ್ ಅಂತ ನಾವು 20% ನಾವು ಮಾಡ್ತೀವಿ. ಈಗ ಭೂವಿಕಾಸ್ ಫಾರ್ಮ್ ನರ್ಸರಿಯಿಂದ ನಿಮ್ಗೆ ಇನ್ನೊಂದು ಏನು ಬರುತ್ತೆ ಅಂದರೆ ನಾವು ಬೈಬ್ಯಾಕ್ ಅಗ್ರಿಮೆಂಟ್ ಅನ್ನೋದನ್ನು ನಾವು ತಂದಿದ್ದೀವಿ. ಬೈಬ್ಯಾಕ್ ಯಾಕೆ ಮಾಡ್ತಿದ್ದೀವಿ ಅಂದರೆ ರೈತರಿಗೆ ಏನಾಗಿದೆ ಅಂದರೆ ಇಷ್ಟು ದಿನ ಏನೇ ಬೆಳೆಗಳು ಅದು ಬಟರ್ ಫ್ರೂಟ್ ಇರ್ಬೋದು, ಪೇರ್ಲ ಸೀಬೆ ಗಿಡ ಇರ್ಬೋದು, ಸೇಬು ಇರ್ಬೋದು ಅಥವಾ ಡ್ರ್ಯಾಗನ್ ಫ್ರೂಟ್ ಇರ್ಬೋದು, ಇವೆಲ್ಲ ಬೆಳೆದ್ರಿಂದ ಏನಾಗ್ತಾ ಇದೆ ಅಂದರೆ ಎಲ್ಲ ಬೆಳೆ ಬೆಳೆದಿರ್ತಾರೆ, ಇನ್ನೇನು ಬೆಳೆ ಕೈಗೆ ಬಂದಿರುತ್ತೆ ಮಾರ್ಕೆಟ್ ಬಿದ್ದುಬಿಟ್ಟಿರುತ್ತೆ. ಆಮೇಲೆ ಯಾವುದೇ ಬಂದಿದ್ದಂಥ ಫಲನ ನಾವು ಇಡೋಕ್ಕೂ ಆಗೋದಿಲ್ಲ. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಅಂದರೆ ಯಾವುದೇ ಬಡ, ಯಾಕಂದ್ರೆ ನಮ್ಮ ದೇಶ ನಾವು ಬ್ರಿಟಿಷ್ ಅಥವಾ ಯಾವುದೋ ಒಂದು ಬೇರೆ ಕಂಟ್ರಿಯಿಂದ ಬಂದಿದ್ದೆ ಎದಕ್ಕಂದರೆ ನಮ್ಮ ಮಸಾಲೆ ಪದಾರ್ಥಗಳು ನಮ್ಮ ದೇಶದಲ್ಲಿ ಬೆಳೆಯೋದು ಮತ್ತು ಶ್ರೀಲಂಕಾ ಅಷ್ಟು ಬೆಳೆಸಿ ನಾವು ಎಲ್ಲೂ ಬೆಳೆಯೋದಿಲ್ಲ, ಅಷ್ಟು ಸುವಾಸನೆ ಇರ್ಬೋದು ಅಥವಾ ಅದರಲ್ಲಿರುವಂಥ ಕ್ವಾಲಿಟಿ ಅಂಥದ್ದು ಎಲ್ಲೂ ಅದಕ್ಕೋಸ್ಕರನೇ ನಮ್ಮ ಪ್ರಸಿದ್ಧವಾದ ನಾವು ದಾಲ್ಚಿನ್ನಿನೇ ಅಥವಾ ಬೇರೆ ಬೇರೆ ತಳಿನೇ ತರಬೇಕಂತ ನಾವು ತಂದಿದ್ದೀವಿ. ಈಗ ನಮ್ಮ ನರ್ಸರಿಯಿಂದ ನಾವು 1 ಎಕರೆಗೆ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ 300 ಸಸಿ ಅಂತ ಮಾಡಿದ್ವಿ. ಅಂದರೆ 12x12 ಸೈಜಲ್ಲಿ ನಾವು ಪ್ಲಾಂಟೇಶನ್ಸ್ ಮಾಡಿಸ್ತೀವಿ. ಹಾಗೆ ಇದಕ್ಕೆ ನಾವು ಫಸ್ಟ್ಗೆ ಏನು ಗೊಬ್ಬರ ಬೇಕು ಅದನ್ನು ನಾವೇ ಕೊಡ್ತಿದ್ದೀವಿ. ಹಾಗೆ ಅದು ಗಿಡ ಹಚ್ಚಬೇಕು ಅನ್ನೋದು ನಾವೇ ಹೇಳ್ಕೊಡ್ತೀವಿ. ಹಾಗೆ ಅಲ್ಲಿ ಬಂದು ಪ್ರತಿ 3 ತಿಂಗಳಿಗೊಮ್ಮೆ ಬಂದು ಆ ಗಿಡದ ಬಗ್ಗೆ ನಾವು ಕಂಪ್ಲೀಟಾಗಿ ಕೇರಿಂಗು ನಾವೇ ಮಾಡ್ತಿದ್ದೀವಿ. ನಿಮ್ಮ ಏನೇ ರೈತರಿಂದ ನಾವೇನಂತೀವಿ ಅಂದರೆ ನೀವು ಮೇಂಟೆನೆನ್ಸ್ ಮಾಡಲೇಬೇಕಾಗತ್ತೆ. ನೀರು ಇರ್ಬೋದು ಅಥವಾ ನಾವು ಯಾವ ಟೈಮಲ್ಲಿ ಏನೇನು ಹಾಕ್ಬೇಕಂತ ನಿಮಗೆ ತರಬೇತಿಯನ್ನು ಕೊಡ್ತೀವಿ. ಅದಾದಮೇಲೆ ನಿಮಗೆ ನೆಕ್ಸ್ಟು ನಿಮ್ಮ ಜೊತೆ ನಾವೇನು ಮಾಡ್ತೀವಿ ಒಪ್ಪಂದ ಮಾಡ್ಕೊತಿದ್ದೀವಿ. ಇದನ್ನು ನೀವು 5 ವರ್ಷನೂ ಮಾಡ್ಕೋಬೋದು, 10 ವರ್ಷನೂ ನೀವು ನಮ್ಮ ಜೊತೆ ಒಪ್ಪಂದ ಮಾಡಬೇಕು. ಏನು ಒಪ್ಪಂದ ಇರ್ತದೆ ಅಂತಂದರೆ ನೀವು ರೈತರು ಏನು ಬೆಳೆ ಬೆಳೆದಿರ್ತದೆ 3 ಇಂದ 4 ವರ್ಷ ಬಂದಾಗ ಅದು ಏನು ಅದನ್ನು ಇರುತ್ತೆ ಮಾರ್ಕೆಟ್ಗಿಂತ ನಾವು 20% ಕಡಿಮೆಯಲ್ಲಿ ಇರ್ತದೆ. ಹಾಗೆ ನಾವು ಅದು ಪ್ರತಿಯೊಂದು ಪ್ರಾಡಕ್ಟ್ ಕೂಡ ಹೇಗೆ ನಾವು ಅದನ್ನು ಡ್ರೈ ಮಾಡೋದ್ರಿಂದ ಹಿಡಿದು ಆ ಪ್ರಾಡಕ್ಟ್ ರೆಡಿ ಆಗೋವರೆಗೂ ಕೂಡ ನಮ್ಮದೇ ಆದಂಥ ಟೀಮ್ ಇರುತ್ತೆ. ಅವ್ರು ಬಂದು ನಿಮಗೆ ಟ್ರೈನಿಂಗ್ ಕೊಡ್ತಾ ಇರ್ತಾರೆ. ಅದಾದಮೇಲೆ ನೆಕ್ಸ್ಟ್ ಇಯರಿಂದ ನೀವು ನಿಮಗೆ ಕಂಪ್ಲೀಟ್ ತರಬೇತಿ ಕೊಟ್ಟ ಮೇಲೆ ನೀವು ಬಂದು ಪ್ರಾಡಕ್ಟ್ ರೆಡಿ ಇದೆ ಅಂದ ತಕ್ಷಣ ನಾವು ಬರ್ತೀವಿ. ಅದೇ ಜಾಗದ ಮೇಲೆ ನಾವು ವೇಟ್ ಮಾಡ್ತೀವಿ. ಮಾರ್ಕೆಟ್ ರೇಟ್ ಏನಿರುತ್ತೆ 20% ಕಡಿಮೆ ಅಂದರೆ ರೇಟ್ ಕೊಡ್ತೀವಿ. ಅದಾದಮೇಲೆ ನಿಮ್ಮದು ಪ್ರಾಡಕ್ಟನ್ನು ಕ್ವಾಲಿಟಿನೂ ನಾವು ನೋಡ್ತೀವಿ, ಅದು ಇಂಪಾರ್ಟೆಂಟ್ ಇರುತ್ತೆ. ಹಾಗೆ ಆದಷ್ಟು ನೀವು ಆರ್ಗ್ಯಾನಿಕ್ ಬೆಳೆದ್ರೆ ನಮಗೆ ತುಂಬ ಒಳ್ಳೆಯದು. ಯಾಕಂದರೆ ನಾವು ಇದನ್ನು ಏನು ಮಾಡ್ತಿದ್ವಿ ನಮ್ಮದೇ ಆದಂಥ ನಾವು ಬೇರೆ ಬೇರೆ ಕಂಪ್ನಿ ಜೊತೆ ನಾವು ಆಲ್ರೆಡಿ ನಾವು ಕೂಡ ಬೇರೆ ಮಾರ್ಕೆಟಿಂಗ್ ಆ್ಯಸ್ ಅ ಬಿಸ್ನೆಸ್ ಮ್ಯಾನ್ ಆಗಿ ನಾವು ಬೇರೆ ಬೇರೆ ಕಂಪ್ನಿ ಜೊತೆ ನಾವು ಆಲ್ರೆಡಿ ಒಪ್ಪಂದ ಮಾಡ್ಕೊಂಡಿದ್ದೀವಿ. ಅವರಿಗೆ ಏನಿದೆ ಅಂತ ಹೇಳಿದ್ರೆ ಒಂದು ಎಕ್ಸ್ಪೋರ್ಟ್ ಕ್ವಾಲಿಟಿ ಅಂತ ಬಂದಾಗ ಕ್ವಾಲಿಟಿ ಮೇಂಟೆನೆನ್ಸ್ ಇರುತ್ತೆ, ಅದನ್ನು ಕೂಡ ನಿಮಗೆ ಹೇಳ್ಕೊಡ್ತೀವಿ. ಇದು ಮುಂದೆ ಇರೋದು ಹೇಗೆ ನಿಮಗೆ ಆದಾಯ ಬರುತ್ತೆ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಬರುತ್ತೆ. ಇದರಲ್ಲಿ ನೀವು ಹೇಗಿರುತ್ತೆ ಅಂದರೆ 4 ವರ್ಷ ಆದಾಗ ಒಂದು ಮ್ಯಾಕ್ಸಿಮಮ್ ನಿಮಗೆ ಎಷ್ಟಿರುತ್ತೆ ಅಂದರೆ ಈ ಗ್ರಾಫ್ಟೆಡ್ ಪ್ಲೇಸ್ ಹಚ್ಚಿದಾಗ ನಿಮಗೆ ಒಂದು 8 ಫೀಟ್ ಅಗಲ ಆಗಿರುತ್ತೆ, ಒಂದು 10 ರಿಂದ 12 ಫೀಟ್ ಹೈಟ್ ಆಗುತ್ತೆ. ಆವಾಗ ನಿಮ್ಗೆ ಏನು ಬಂದಿರುತ್ತೆ ಅಂತ ಬ್ರಾಂಚ್ ಫಸ್ಟ್ ಏನು ಮಾಡಬೇಕಂದ್ರೆ ಮೊಗ್ಗನ್ನು ಬಂದ ತಕ್ಷಣ ನೀವು ನಮಗೆ ಹೇಳಬೇಕು. ಅದಾದ ಮೇಲೆ ನಾವು ಮೊಗ್ಗನ್ನೆಲ್ಲ ಕಲೆಕ್ಟ್ ಮಾಡಿ ಅದನ್ನು ಹೇಗೆ ಡ್ರೈ ಮಾಡಬೇಕು ಅಂತ ನಿಮ್ಗೆ ಹೇಳ್ಕೊಡ್ತೀವಿ. ಆ ಡ್ರೈ ಪ್ರಾಡಕ್ಟ್ಸ್ ಫಸ್ಟು ನಿಮಗೆ ಒಂದು ಕಡೆ ಸ್ಟೋರ್ ಮಾಡೋಕ್ಕೆ ನಾವು ಹೇಳ್ತೀವಿ. ಅದಾದಮೇಲೆ ಎಲೆ ಬರುತ್ತೆ, ಆ ಬೈ ಲೀಫ್ನು ಕೂಡ ಅದು ಹೇಗೆ ಡ್ರೈ ಮಾಡಬೇಕು, ಯಾವ ರೀತಿ ನೀವು ಕ್ವಾಲಿಟಿ ಮೇಂಟೆನೆನ್ಸ್ ಮಾಡೋದು ಕೂಡ ನಾವು ಹೇಳ್ಕೊಡ್ತೀವಿ. ಅದರ ಮೇಷ್ಟು ಬಾರ್ಕ್ ಬರುತ್ತೆ, ಅದನ್ನು ಹೇಗೆ ನಾವು ಕಟಿಂಗ್ ಮಾಡೋದು ಅದನ್ನು ಹೇಗೆ ಮಾಡೋದು ಕೂಡ ನಿಮಗೆ ಹೇಳ್ಕೊಡ್ತೀವಿ. ಆದಾಯ ಬಗ್ಗೆ ಅಂತ ಬಂದಾಗ ಈಗ ಸದ್ಯದ ರೇಟ್ ಇದೆ ಹೆಂಗಿದೆ ಅಂದರೆ ಪ್ರತಿಯೊಂದು ಪ್ರಾಡಕ್ಟ್ ಇರೋದ್ರಿಂದ ಇದರ ರೇಟು 800ರಿಂದ ಹಿಡಿದು ಒಂದು 1300ವರೆಗೂ ಇದರದ್ದು ರೇಟ್ ಇರುತ್ತೆ. ಒಂದು ಮೊಗ್ಗಿರ್ಬೋದು ಅಥವಾ ನಿಮ್ಮದು ಚಕ್ಕೆ ಇರ್ಬೋದು, ಲೀಫ್ದು ಸ್ವಲ್ಪ ಕಡಿಮೆ ಇರುತ್ತೆ. ನಿಮಗೆ ಒಂದು ಗಿಡಕ್ಕೆ ನೀವು 4 ವರ್ಷ ಆದ ಮೇಲೆ ಎಷ್ಟು ಆದಾಯ ಬರುತ್ತಂದರೆ ಒಂದು ಮರದಿಂದ ನೀವು 1000ರಿಂದ 2000ವರೆಗೆ ಆದಾಯನ ಗಳಿಸ್ಬೋದು. ಹೇಗೆ ಗಳಿಸ್ತೀರಾ ಅನ್ನೋದು ನಾವು ನಿಮಗೆ ಮುಂದೆ ನಾವು ನಮ್ಮ ಭೇಟಿಯಾದಾಗ ನಾವು ನಿಮಗೆ ಹೇಳ್ಕೊಡ್ತೀವಿ. ಆದಾಯನೂ ಬರುತ್ತೆ,
ಹಾಗೆ ಮಾರ್ಕೆಟಿಂಗ್ ಯಾವುದೇ ತೊಂದರೆ ಇಲ್ದಂಗೆ ನಾವು ಮಾಡಿಕೊಡ್ತೀವಿ. ನೀವು ಇದನ್ನು ಅಡಿಕೆ, ಮಹಾಗನಿ ಮತ್ತು ತೆಂಗಲ್ಲಿ ಬೆಳೆದ್ರಿಂದ ಮಿನಿಮಮ್ ಅಡಿಕೆಗಿಂತನೂ ನೀವು ಆದಾಯ ಬಳಸ್ಬೋದು. ಹೆಚ್ಚು ಕಮ್ಮಿ ನೀವು 4ನೇ ವರ್ಷ ಒಂದು 3 ರಿಂದ 4 ವರ್ಷ ಲಕ್ಷ ನೀವು ಗಳಿಸ್ಬೋದು. ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಮಿನಿಮಮ್ ಒಂದು ಗಿಡಕ್ಕೆ ನೀವು 8,000 ಗಳಿಸ್ತಾ ಒಂದು 20-25 ಲಕ್ಷನೂ 10ನೇ ವರ್ಷ 12 ವರ್ಷ ಆದಾಗ ನೀವು ಗಳಿಸಬಹುದು. ಅದನ್ನು ಹೇಗೆ ಅಂತ ನಾವು ಮುಂದೆ ನೀವು ನಮ್ಮನ್ನ ಭೇಟಿ ಆದಾಗ ನಾವು ಅದನ್ನು ನಿಮಗೆ ಪರಿಚಯಿಸ್ತೀವಿ. ಹಾಗೆ ಇದರ ಅಗ್ರಿಮೆಂಟ್ ಹೆಂಗಿರುತ್ತೆ ಅಂದರೆ ನಿಮ್ಮ ಜೊತೆ ಒಪ್ಪಂದ ಒಂದು ಲೀಗಲ್ ಆಗಿ ನಾವು ನೋಟ್ರಿ ಅಥವಾ ಸಬ್ ರಿಜಿಸ್ಟ್ರೇಷನಲ್ಲಿ ಮಾಡಿಕೊಡ್ತೀವಿ. ನೀವು ಹೆಚ್ಚಿನ ಮಾಹಿತಿಗಾಗಿ ನಾವು ನಮ್ಮ ಮುಂಡಗೋಡದಂಥ ಹಳ್ಳಿ ಇದೆ, ಒಂದು ಹಿರೇಹಳ್ಳಿ ಅಂತ ಒಂದು ಊರಿದೆ, ಅಲ್ಲಿ ನಮ್ಮದೇ ಸ್ವಂತ ನರ್ಸರಿ ಇದೆ. ಅಲ್ಲಿ ನೀವು ಬಂದು ಭೇಟಿ ಆದರೆ ಇದು ಮುಂದಿನ ಬಗ್ಗೆ ನಾವು ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀವಿ, ಪ್ಲಾಂಟೇಷನ್ ಅದ್ರ ಬಗ್ಗೆ ಹೇಳ್ಕೊಡ್ತೀವಿ. ಥ್ಯಾಂಕ್ ಯು, ನಮಸ್ಕಾರ.